ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಬ್ಬ ಕಾಮಾಂಧ ಬಾಬಾ ಇದ್ದಾನೆ. ಸ್ವಾಮಿಯಿಂದ 17 ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ. ಎಂತೆಂಥವ್ರು ಇರ್ತಾರೆ ನೋಡಿ, ಏನೆಲ್ಲ ಗೋಮುಖ ವ್ಯಾಘ್ರಗಳಿರ್ತಾರೆ, ಏನೆಲ್ಲ ವೇಷ ತೊಟ್ಕೊಂಡಿರ್ತಾರೆ ಅಂತ ಹೇಳಿ. ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥ ಸಾರಥಿ ವಿರುದ್ಧ ಗಂಭೀರ ಆರೋಪ ಇದೆ. ಎಂತ ಹೆಸರಿಡ್ಕೊಂಡು ಎಂತ ನೀಚ್ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾರಲ್ಲಿ ನಕಲಿ ರಾಯಭಾರ ಕಚೇರಿ ಫಲಕ ಕೂಡ ಇದೆ. ದೆಹಲಿಯ ವಸಂತ್ ಕುಂಜ್ ಪ್ರದೇಶದಲ್ಲಿ ಪ್ರಸಿದ್ಧ ಆಶ್ರಮ ಇದೆ, ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಇದೇ ಇನ್ಸ್ಟಿಟ್ಯೂಟ್ ಅನ್ನ ಚೈತನ್ಯಾನಂದ ಸ್ವಾಮೀಜಿ ಮುನ್ನಡೆಸ್ತಾ ಇದ್ದಾನೆ. ಆರ್ಥಿಕವಾಗಿ ಯಾವೆಲ್ಲ ಹೆಣ್ಮಕ್ಳು ಹಿಂದುಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಈತ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾನಂತೆ. ಶಾರದಾ ಇನ್ಸ್ಟಿಟ್ಯೂಟ್ ನಲ್ಲಿ ಡಿಪ್ಲೊಮಾ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸು. ಅಶ್ಲೀಲ ಭಾಷೆಗಳನ್ನ ಬಳಸಿ ಅಶ್ಲೀಲ ಸಂದೇಶವನ್ನ ಕಳಿಸ್ತಾ ಇರುವಂತಹ ಆರೋಪ ಈತನ ಮೇಲಿದೆ. ಬಲವಂತವಾಗಿ ದೈಹಿಕ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಸ್ವಾಮೀಜಿಗೆ ವಿದ್ಯಾರ್ಥಿನಿಯರನ್ನ ಕೆಲ ವಾರ್ಡನ್ಗಳು ಪರಿಚಯ ಮಾಡಿಕೊಟ್ಟಿದ್ರಂತೆ. ಚೈತನ್ಯಾನಂದ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆತನನ್ನ ಬಂಧಿಸಬಹುದು. ನೋಡಿ, ಇದು ಆತನ ಕಾರು, ಇದು ಆತನ ಫುಟೇಜ್. ಈ ವಾರ್ಡನ್ಗಳಿರ್ತಾರಲ್ಲ, ಅವರು ಒಳ್ಳೆ ಕೆಲಸ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಈ ತಲೆ ಹಿಡಿಯೋ ಕೆಲಸ ಮಾಡಕ್ ಹೋದ್ರೆ ಹೀಗೆ ಆಗೋದು. ಓದಕ್ ಬರೋದ್ರಿ ಹೆಣ್ಮಕ್ಳು ಅಲ್ಲಿ ಒಂದು ಆಶ್ರಮಕ್ಕೆ ಬಂದು ಸೇರ್ಕೊಳ್ತಾರೆ ಅಂತಂದ್ರೆ ಮನೆಯಲ್ಲಿ ಪರಿಸ್ಥಿತಿ ಸರಿ ಇದ್ರೆ ಯಾಕೆ ಬಂದು ಸೇರ್ಕೊಳ್ತಾ ಇದ್ರು? ಆರ್ಥಿಕವಾಗಿ ಯಾವ ಹೆಣ್ಮಕ್ಳು ಹಿಂದುಳ್ಕೊಂಡಿರ್ತಾರೆ ಅಂಥವ್ರ ಮೇಲೆ ಕಣ್ಣು ಹಾಕೋದು, ಅಂಥವ್ರಿಗೆ ಇವರು ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಇದೆ. ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಅರುಣ್, ಸ್ವಾಮೀಜಿ ಅಂತ ಅಂದಾಗ ಅದರದೇ ಆದಂಥ ಒಂದು ಗೌರವ, ಅದೊಂದು ಸ್ಥಾನ ಇರುತ್ತೆ. ಕೋಟ್ಸ್ ಮಾಡ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇಲ್ಲ, ಈ ಥರದ ಕೆಲವರಿಗೆ ಮಾತ್ರ ಇದು ಅನ್ವಯಿಸ್ತಾ ಇದೆ ನನ್ನ ಮಾತುಗಳು. ಇನ್ನು ದೆಹಲಿಯಲ್ಲಿ ಕಾಮಾಂಧ ಬಾಬಾ ಏನಿದ್ದಾನೆ, ಇವನ ಹೆಸರೇನು ಚೈತನ್ಯಾನಂದ ಸರಸ್ವತಿ ಅಂತ ಹೆಸರಿಳ್ಕೊಂಡು 17 ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದಂಥ ಆರೋಪ ಈತನ ಮೇಲಿದೆ. ಅರುಣ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೀಡಬಹುದಾ? ಸಿಂಧೂರ, ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗದ ಬೃಹನ್ಮಠ ಮುರುಘರಾಜೇಂದ್ರ ಸ್ವಾಮೀಜಿ ಕಾಮಪುರಾಣ ಆಗಿತ್ತಲ್ಲ, ಥೇಟ್ ಇದೂ ಕೂಡ ಅದೇ ಮಾದರಿಯಲ್ಲಿ ನಡೆದಿರುವಂಥ ಮತ್ತೊಂದು ಪುರಾಣ. ವಾಸ್ತವವಾಗಿ ದೆಹಲಿಯ ಪ್ರತಿಷ್ಠಿತ ಬಡಾವಣೆ ವಸಂತ್ ಕುಂಜ್ನಲ್ಲಿ ನಮ್ಮ ಶೃಂಗೇರಿಯ ದಕ್ಷಿಣಾಮ್ನಾಯ ಶಾರದಾ ಪೀಠ, ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಇದನ್ನು ನಡೆಸ್ತಾ ಇತ್ತು. ಸುಮಾರು 32 ವಿದ್ಯಾರ್ಥಿನಿಯರು, ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಂಥ 32-36 ವಿದ್ಯಾರ್ಥಿನಿಯರಿಗೆ 2 ಬ್ಯಾಚ್ನಲ್ಲಿ PG ಡಿಪ್ಲೊಮಾ ಕೋರ್ಸ್ಗಳನ್ನು ಅಲ್ಲಿ ನಡೆಸಲಾಗ್ತಿತ್ತು. ಸ್ಕಾಲರ್ಶಿಪ್ ಕೂಡ ಕೊಡೋರು, ಸ್ಕಾಲರ್ಶಿಪ್ ಕೂಡ ಇದ್ದಿದ್ದರಿಂದಾಗಿ ಅಲ್ಲೇ ವಿದ್ಯಾರ್ಥಿ ನಿಲಯ ಕೂಡ ಆಯಿತು. ವಿದ್ಯಾರ್ಥಿ ನಿಲಯ ಇದ್ಕೊಂಡೆ ಅವರು PG ಡಿಪ್ಲೊಮಾ ಮಾಡ್ಬೋದಾಗಿತ್ತು. ಈ ಒಂದು ಇನ್ಸ್ಟಿಟ್ಯೂಟ್ ಏನಿದೆ, ಈ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥನಾಗಿದ್ದಂಥ ವ್ಯಕ್ತಿ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅಲಿಯಾಸ್ ಪಾರ್ಥಸಾರಥಿ. ಪಾರ್ಥಸಾರಥಿ ಇವತ್ತನ ಪೂರ್ವಾಶ್ರಮದ ಹೆಸರು. ಇದುವರೆಗೆ ನೋಡಿ, ಬಹುಶಃ ಬೇರೆ ಬೇರೆ ಎಲ್ಲೆಲ್ಲೋ ಯಾರ್ಯಾರ ಮೇಲೋ ಅಪವಾದಗಳು ಬಂದಿರಬಹುದು, ಆದರೆ ಶೃಂಗೇರಿ ಶಾರದಾ ಪೀಠದ ಅಡಿಯಲ್ಲಿ ನಡೆಯುವಂಥ ಅದು ಶಾಖಾ ಮಠಗಳಿರ್ಬೋದು, ಅಲ್ಲಿಯ ಸಂಸ್ಥೆಗಳ ಮೇಲೆ ಇದುವರೆಗೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆಯೂ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಆ ಪೀಠದ ಮೇಲೆ ಕೂಡ ಒಂದು ರೀತಿ ಕೆಟ್ಟ ಹೆಸರು. ಈ ವ್ಯಕ್ತಿ ಅಲ್ಲಿ ಬರ್ತಿದ್ದಂಥ ಹೆಣ್ಣು ಮಕ್ಕಳನ್ನ ನಿರಂತರವಾಗಿ ಲೈಂಗಿಕವಾದ ಶೋಷಣೆಗೆ ಒಳಪಡಿಸ್ತಾ ಇದ್ದಂಥ 32 ಜನ ಪೈಕಿ 17 ಜನ ದೂರು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ. ಆತ ಬಳಸಿದ ಕಾರು ನಕಲಿ ನೋಂದಣಿಯನ್ನು ಹಾಕೊಂಡಿದ್ದ ಅನ್ನುವಂಥ ಆರೋಪ ಕೂಡ ಇದೆ. ಪೊಲೀಸರು ಹುಡುಕಾಡ್ತಿದ್ದಾರೆ, ವಜಾ ಮಾಡಿದ್ದಾರೆ ಈಗ ಪೀಠದಿಂದಲೂ. ಆಲ್ ರೈಟ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.